ಹರೇ ರಾಮಕ್ಕ, ಹೆಂಗಿದ್ದೆ? ಹಾ ನಾನು ಹುಷಾರಿದ್ದೆ. ವಾರ್ಷಿಕೋತ್ಸವ ಎಲ್ಲ ಗೌಜಿ ಆತಾ? ಹಾ ಗೌಜಿ ಆತು. ಅದೆಂತ ಸ್ವರ ಚಪ್ಪೆ ಕೇಳ್ತು, ಗೌಜಿ ಆಯ್ದಿಲ್ಲ? ಅದೆಲ್ಲ ಗೌಜಿ ಆಯ್ದಪ್ಪ. ಇನ್ನಿಪ್ಪದಿದ ಪರೀಕ್ಷೆ ತಲೆ ಬಿಸಿ. ಎಬ್ಬೆ, ನೀನು ಅದಕ್ಕೆಲ್ಲ ತಲೆ ಬಿಸಿ ಮಾಡುದ? ನಿನ್ನ ಮಕ್ಕ ಓದಲು ಎಷ್ಟು ಹುಷಾರಿದ್ದವು. ಎಷ್ಟು ಹುಷಾರಿದ್ದರೂ ಸಾಲ. ಮಗ 10ನೇ ಕ್ಲಾಸ್, ಮಗಳು ಸೆಕೆಂಡ್ PU. ತಲೆ ಬಿಸಿ ಆಗ್ತೇನೆಗೆ. ನೀನು ಅದಕ್ಕೆಲ್ಲ ತಲೆ ಬಿಸಿ ಮಾಡಿರಕ್ಕ. ನೀನೇ ಓದ್ಲು ಹುಷಾರಿತ್ತಡ, ನಿನ್ನ ಮಕ್ಕ ನಿನ್ನಂದ ಹುಷಾರಿದ್ದವು ಬಿಡು. ಹುಷಾರಿಪ್ಪ ಪ್ರಶ್ನೆ ಇಲ್ಲ, ಅವರ ತಯಾರು ಮಾಡಿ ಹೇಳ್ದ ಪರೀಕ್ಷೆಗೆ. ನೀ ಹಾಗೆ ಹೇಳುವಾಗೆ ನನ್ನ ನೆನಪಾತು. ನಾಡಿದ್ದು 28ನೇ ತಾರೀಕು, ಇದೇ ಡಿಸೆಂಬರ್ಲಿ ನಮ್ಮ ಮಾಣಿ ಮಠಲ್ಲಿದ್ದಲ್ಲ ಪೇರಾಜಲ್ಲಿ, ಅಲ್ಲಿ ಈ ಮಕ್ಕಳಿಗೆ ಪ್ರೇರಣಾ ಅಣಿ ಒಂದು ದಿನದ ಕಾರ್ಯಾಗಾರ ಇದ್ದಡ. 10ನೇ ಕ್ಲಾಸಿನ ಮಕ್ಕಳಿಗೆ, ಸೆಕೆಂಡ್ PUC ಮಕ್ಕಳಿಗೆ ಇಲ್ಲಿ ಅಲ್ಲಿದ್ದಲ್ಲ ನಿನಗೆ ಪರೀಕ್ಷೆಗೆ ತಯಾರಪ್ಪದು ಹೇಗೆ, ಮತ್ತು ಮುಂದೆ ಈ ಪರೀಕ್ಷೆಯಲ್ಲಿ ಧನಾತ್ಮಕವಾಗಿ ಉತ್ತರ ಕೊಡೋದು ಹೇಗೆ, ಮತ್ತು ಯಾವ ಯಾವ ಉದ್ಯೋಗ ಕ್ಷೇತ್ರದಲ್ಲಿ ಯಾವ್ಯಾವ ನಮೂನೆ ಅವಕಾಶ ಇದ್ದು ಇದೆಲ್ಲ ಹೇಳ್ತಾ ಬೇಡ. ನಿನ್ನ ಮಕ್ಕಳ ಕರ್ಕೊಂಡು ಹೋಗು, ನಿನಗೂ ರಜೆ ತಲೆ ಬೇಸಿ ಕಮ್ಮಿ ಹಾಕು. ಅಂಬಗ ಸಂಪನ್ಮೂಲ ವ್ಯಕ್ತಿ ಯಾರು? ಹಾಗೆ ಕೇಳು, ಶ್ರೀಯುತ ವಿಶ್ವೇಶ್ವರ ಭಟ್ ಉಂಡೆ ಮನೆ, ಮತ್ತು ಶ್ರೀಯುತ ಶ್ರೀಶ ಭಟ್, ಶ್ರೀಯುತ ದರ್ಶನ್ ಕರ್ತಿಕೆರೆ, ಮತ್ತು ಡಾಕ್ಟರ್ T ಕೃಷ್ಣಮೂರ್ತಿ. ಇವೆಲ್ಲ ಒಂದೊಂದು ಸಂಸ್ಥೆಯಲ್ಲಿ ಒಳ್ಳೆ ಹುದ್ದೆಲಿಪ್ಪವುದೇ, ಮತ್ತು ಒಳ್ಳೆ ತರಬೇತುದಾರಕ್ಕದ ಇವೆಲ್ಲ. ಅಪ್ಪು, ನಿನ್ನ ಮಕ್ಕಳ ಕರ್ಕೊಂಡು ಹೋಗು, ರಜೆ ಉಪಯೋಗ ಹಾಕು, ನಿನಗೂ ತಲೆಬೇಸಿ ರಜೆ ಕಮ್ಮಿ ಆಗ್ತದ. ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳ್ದ ಅಪ್ಪು ನೀನ್ ನನಗೆ ಹೇಳಿ ಒಳ್ಳೆ ಕೆಲಸ ಮಾಡಿದ. ಮತ್ತೆ ಅದಕ್ಕದ ತಂಗಿಗೆ ಗಂಬಗ ಫೋನ್ ಮಾಡಿಕೊಳ್ಳುದು, ಹಿಂಗಿಪ್ಪ ವಿಷಯ ಎಲ್ಲ ಸಿಕ್ಕುತ್ತಿದ. ಅಕ್ಕಮ್ಮಗೇನ ರಜೆ ಕೆಲಸ ಇದ್ದು ನೀನು ನಾಡಿದಲ್ಲಿಗೆ ಕರ್ಕೊಂಡು ಹೋಗಾಗದ. ಆನೀಗ ರಚ್ಚ ಬಿಸಿ ಇದ್ದೆ ನಡುಗುತ್ತೆ. ಅಕ್ಕು ಕಾಂಬ ಹರೇ ರಾಮ. ಅಂಬಗ ಗೊಂತಾತಾನೆ, ನಿಂಗಳ ಮನೆಯಲ್ಲೂ 10ನೇ ಕ್ಲಾಸಿನ ಮಕ್ಕ, ಸೆಕೆಂಡ್ PUC ಮಕ್ಕ ಇದ್ದ ಉಳಿಯಾದರೆ ನಿಂಗ ಮಾಣಿ ಮಠಕ್ಕೆ ಇದೇ ಡಿಸೆಂಬರ್ 28ನೇ ತಾರೀಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ದಿನದ ಪ್ರೇರಣಾ ಹೇಳಿ ಕಾರ್ಯಾಗಾರ ಇದ್ದು ಸಂಪನ್ಮೂಲ ವ್ಯಕ್ತಿಗೆ ಆರಲ್ಲ ಬತ್ತವಳಿಗೊಂತಾತಾನೆ. ಅಂಬಗ ತಪ್ಪದ್ದೇ ನಿಂಗಳ ಮಕ್ಕಳ ಅಲ್ಲಿಗೆ ಕರ್ಕೊಂಡು ಹೋಗಿ.